ಎಸ್ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನ್ ಕಾವ್ಯ ಹೆಗಡೆ. ರಾಜಣ್ಣ ವಜಾ ಕುರಿತು ಬಿಗ್ ಇನ್ಸೈಡ್ ಸ್ಟೋರಿಯನ್ನ ಹೇಳ್ತಾ ಇದ್ದೀವಿ. ರಾಜ್ಯ ರಾಜಕೀಯ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್ ಇದು. ರಾಜಣ್ಣ ವಜಾಗೆ ಮುನ್ನ ನಡೆದಿದ್ದಾದ್ರೂ ಏನು, ಈ ವಿಚಾರದ ಬಗ್ಗೆ ಈ ಒಂದು ನ್ಯೂಸ್. ರಾಜಣ್ಣ ವಜಾ ಕುರಿತು ಬಿಗ್ ಇನ್ಸೈಡ್ ಸ್ಟೋರಿ. ರಾಜ್ಯ ರಾಜಕೀಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ರಾಜಣ್ಣ ವಜಾಗೂ ಮುನ್ನ ನಡೆದಿದ್ದಾದ್ರೂ ಏನು, ತಮ್ಮ ಆಪ್ತರನ್ನ ತೆಗೆಯುವ ಸನ್ನಿವೇಶ ಸಿಎಂಗೆ ಬಂದಿದ್ ಹೆಂಗೆ, ಧರ್ಮ ಸಂಕಟದಲ್ಲಿ ಆ ಒಂದು ಕಠಿಣ ನಿರ್ಧಾರವನ್ನು ಮಾಡಿಕೊಂಡಿರುವಂತಹ ಸಿಎಂ, ಸಂಪುಟದಿಂದ ರಾಜಣ್ಣ ವಜಾ ಹಿಂದೆ ಇರೋದ್ಯಾರು? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ರಾಜಣ್ಣ ವಜಾ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಸುದ್ದಿ. ಸದನ ಯಾವಾಗ ಸ್ಟಾರ್ಟ್ ಆಯ್ತೋ ಅವತ್ತಿನ ದಿನ 11 ಗಂಟೆಗೆ ಒಂದು ದೊಡ್ಡ ನ್ಯೂಸ್ ಬಂತು ಸದನದಲ್ಲಿ. ಯಾರಿಗೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ. ಸಿಎಂ ಸಿದ್ದರಾಮಯ್ಯ ಇನ್ನೇನು ಕಾರ್ ಇಳಿಬೇಕು, ಸದನಕ್ಕೆ ಹೋಗ್ಬೇಕು, ಸದನಕ್ಕೆ ಎಂಟ್ರಿಯನ್ನ ಕೊಡಬೇಕು, ಆಗ ಒಂದು ಕಾಲ್ ಬರುತ್ತೆ ಅವರಿಗೆ. ಅವರ ಆ ಒಂದು ಕಾಲನ್ನ ಕಾರ್ನಲ್ಲಿ ಕುಳಿತುಕೊಂಡೇ ರಿಸೀವ್ ಮಾಡ್ತಾರೆ. ಅಕ್ಕಪಕ್ಕ ಯಾರು ಇರೋದಿಲ್ಲ, ಬಾಡಿ ಗಾರ್ಡ್ಸ್ ಎಲ್ಲ ಕೆಳಗಿಳಿತಾರೆ. ಆಗ ಅವರು ಸಂಭಾಷಣೆಯನ್ನ ಮಾಡ್ತಾ ಇರ್ತಾರೆ. ಆ ಒಂದು ಸಂಭಾಷಣೆಯನ್ನ ನೋಡ್ತಾ ಇದ್ರೆ ಯಾರಿಗೋ ಒಬ್ಬರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ ಒಂದು ಸನ್ನಿವೇಶ ಹೇಗಿತ್ತು ಅಂತಂದ್ರೆ, ಸಿದ್ದರಾಮಯ್ಯ ಯಾರಿಗೋ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ತಿಳಿತಾ ಇತ್ತು. ಯಾರಿಗೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ, ಯಾವ ವಿಷಯದ ಕುರಿತಾಗಿ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಅವರ ಮುಖದಲ್ಲಿರುವಂತಹ ಆ ಒಂದು ಆಶ್ಚರ್ಯ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇತ್ತು. ತದಾದ ನಂತರ 1 ಗಂಟೆ ಹೊತ್ತಿಗೆ ವಿಚಾರ ಎಲ್ರಿಗೂ ಕೂಡ ಗೊತ್ತಾಯ್ತು. ರಾಜಣ್ಣ ವಜಾಕ್ಕೆ ಹೈಕಮಾಂಡ್ನಿಂದ ವಿಚಾರ ಹೊರಗೆ ಬಂದಿದೆ. ಹೈಕಮಾಂಡ್ ಹೇಳಿದೆ ರಾಜಣ್ಣ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ. ಆ ಕ್ಷಣ ರಾಜಣ್ಣ ಅನ್ಕೊಳ್ತಾರೆ, ಇವರು ವಜಾಗೊಳಿಸುವ ಮುನ್ನವೇ ನಾವು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಆ ಒಂದು ಪತ್ರವನ್ನು ತೆಗೆದುಕೊಂಡು ಬರ್ತಾರೆ. ಆಗ ಹೇಳ್ತಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ನಾವು ವಜಾ ಮಾಡೋದು ಬೇಡ, ಅವ್ರು ರಾಜೀನಾಮೆಯನ್ನು ಅಂಗೀಕಾರ ಮಾಡಿಬಿಡುವ ಅಂತ ಹೇಳ್ತಾರೆ. ಆದರೆ ಹೈಕಮಾಂಡ್ದು ಮನಸ್ಸೇನು ಬಂದಿತ್ತೋ ಏನೋ ಗೊತ್ತಿಲ್ಲ. ಹೈಕಮಾಂಡ್ಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗಲ್ಲ. ವಜಾ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಕನ್ವಿನ್ಸ್ ಮಾಡಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವತ್ತೇ ಮತಗಳ್ಳತನದ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಸರಿಯಾಗಿ ಫೋನ್ ಸಂಪರ್ಕಕ್ಕೂ ಕೂಡ ಸಿಗೋದಿಲ್ಲ. ಆಗ ನಡೆದಿರುವಂತಹ ಘಟನೆ ಇದು. ಎಸ್ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಟೆನ್ಷನ್ ಇಂದ ಮಾತನಾಡ್ತಾ ಇದ್ದಾರೆ ನೋಡಿ. ಅದೇ ದೃಶ್ಯವನ್ನು ನಿಮ್ಮ ಫ್ರೀಡಮ್ ಟಿವಿ ತೋರಿಸ್ತಾ ಇದೆ. ಅವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಅಲ್ಲ, ರಾಜಣ್ಣ ಅವರಿಗೆ ಒಂದ್ಸಲ ಖಡಕ್ ಆಗಿ ಎಚ್ಚರಿಕೆ ಕೊಡೋಣ, ಹಂಗೆಲ್ಲ ಎಲ್ಲ ಕಡೆಗೂ ಹೇಳೋದು ಬೇಡ, ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಮಾತನಾಡೋದು ಬೇಡ ಅಂತ ಹೇಳೋಣ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇರುವಂಥದ್ದು. ಸೊ ಆ ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಇದ್ರೆ ಯಾರಿಗೋ ಸಮಾಧಾನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಗೊತ್ತಾಗುತ್ತೆ. ಕೆಎನ್ ರಾಜಣ್ಣ ಕಿಕ್ಔಟ್ ಕುರಿತು ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಹೇಳ್ತಾ ಇದ್ದೀವಿ. ಕಳ್ಳೋಟು ಕುರಿತು ಕೆಎನ್ ರಾಜಣ್ಣ ಹೇಳಿರುವಂತಹ ಹೇಳಿಕೆಯನ್ನ ನೆಪ ಮಾತ್ರಕ್ಕೆ ತೆಗೆದುಕೊಳ್ಳಲಾಗಿದೆ ವೀಕ್ಷಕರೇ.
ಕೆಎನ್ ರಾಜಣ್ಣ ಕಿಕ್ಔಟ್ ಕುರಿತು ಮಾಸ್ಟರ್ ಎಕ್ಸ್ಕ್ಲೂಸಿವ್. ಕಳ್ಳೋಟು ಕುರಿತು ಕೆಎನ್ ರಾಜಣ್ಣ ಹೇಳಿಕೆ ನೆಪ ಮಾತ್ರ. ರಾಜಣ್ಣ ಕಿಕ್ಔಟ್ಗೆ ಬರೀ ಇದೊಂದೇ ಕಾರಣ ಅಲ್ಲ. 5 ವರ್ಷ ನಾನೇ ಸಿಎಂ ಎಂದಿದ್ದಂತಹ ಸಿದ್ದು ಹಣೆಯಲು ಅವರನ್ನ ಹಣಿಸಲು ಇರುವಂತಹ ತಂತ್ರ ಇದು. ಈ ತಂತ್ರದ ಭಾಗವಾಗಿಯೇ ಸಿಎಂ ಬಲಗೈ ಮೇಲೆ ಪಾಶುಪತಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಈ ದಿನ ಬಂದ ಕರೆಯನ್ನ ನೋಡಿದ್ರೆ, ಆ ದಿನ ಬಂದಂತಹ ಕರೆಯನ್ನ ನೋಡಿ ಖುದ್ದು ಶಾಕ್ ಆಗಿರುವಂತಹ ಸಿದ್ದರಾಮಯ್ಯ, ಯಾರಿಂದ ಬಂದಿತ್ತು ಆ ಒಂದು ಫೋನ್ ಕಾಲ್ ಅಂತ ಹೇಳಿದ್ದೇನು ಅನ್ನೋದ್ರ ಬಗ್ಗೆ ಫ್ರೀಡಮ್ ಟಿವಿಯಲ್ಲಿ ಈ ವಿಚಾರವಾಗಿ ಹೇಳ್ತೀವಿ. ಇದು ಪೊಲಿಟಿಕಲ್ ನ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಎಸ್ ಈಗ ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ ಯಾವುದು ಅಂತ ನೋಡುವುದಾದ್ರೆ, ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇರುವಂತಹ ರಾಜಕೀಯ ವಿಚಾರ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರ ಕೂರ್ಚಿಗಿರುವಂತಹ ವಿಚಾರ. ಸಿಎಂ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲಿಕ್ಕೆ ಸಾಕಷ್ಟು ಬಣ ಟ್ರೈ ಮಾಡ್ತಾ ಇದೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಸಾಕಷ್ಟು ಟ್ರೈ ಮಾಡ್ತಾ ಇದೆ. ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಜೈಕಾರವನ್ನು ಹಾಕೋದು, ಯಾವುದೋ ಮಠಾಧೀಶರ ಬಾಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಬರುವಂತೆ ಮಾಡೋದು, ಇವೆಲ್ಲ ಹರಸಾಹಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ ಮಾಡ್ತಾ ಇರುವಂಥದ್ದು. ಇನ್ನು ಸಿದ್ದರಾಮಯ್ಯ ವಿಚಾರಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯ ಅವರು ಇದೇ ಕುರ್ಚಿಲಿ ಮುಂದುವರಿಬೇಕು ಅಂತ 5 ವರ್ಷ ಪೂರೈಕೆ ಮಾಡಬೇಕು ಅಂತ ಹೇಳಿ ಅವರ ಒಂದಿಷ್ಟು ಬೆಂಬಲಿಗರು ಕೂಡ ಯೋಚನೆಯನ್ನ ಮಾಡಿಕೊಂಡಿದ್ದು, ಅದಕ್ಕೆ ಬೇಕಾಗಿರುವಂತಹ ಯೋಜನೆಗಳನ್ನು ರೂಪಿಸಿಕೊಂಡಿದ್ದು. ಈಗ ಸಿದ್ದರಾಮಯ್ಯ ಅವರು ಸಮಾವೇಶವನ್ನ ಮಾಡಲಿ, ಏನೇ ಆಗಲಿ, ಕಾಂಗ್ರೆಸ್ ಪಕ್ಷದಿಂದ ಸಮಾವೇಶಗಳಾಗ್ಲಿ ಅಥವಾ ಅವರ ವೈಯಕ್ತಿಕ ಸಮಾವೇಶವಾಗ್ಲಿ, ಎಲ್ಲ ಕಡೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ವಿಚಾರವಾಗಿ ವಿಷ್ಣು ಸಹಸ್ರನಾಮ ಹೇಳದಂಗೆ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ ಚಾಚೂ ತಪ್ಪದೆ ಪಾಠ ಹೇಳದಂಗೆ ಹೇಳ್ತಾ ಇದ್ದಾರೆ. ಯಾರು? ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡ ಸಾಕಷ್ಟು ಜನ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಎನ್ ರಾಜಣ್ಣ ಅವರು ಸೆಷನ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಅದು ಕೂಡ ಹನಿ ಟ್ರ್ಯಾಪ್ ಬಗ್ಗೆ. ಹನಿ ಟ್ರ್ಯಾಪ್ ಬಗ್ಗೆ ಏನ್ ಹೇಳ್ತಾರೆ ಅಂತ, ನಮ್ಮ ಪಕ್ಷದಲ್ಲೇ ಇದ್ದಾರೆ ಹನಿ ಟ್ರ್ಯಾಪ್ ಮಾಡಿಸುವವರು ಎನ್ನುವಂತಹ ವಿಚಾರವನ್ನ ಕೆಎನ್ ರಾಜಣ್ಣ ಅವರು 4-5 ತಿಂಗಳ ಹಿಂದೆಯೇ ಹೇಳಿರ್ತಾರೆ. 4 ತಿಂಗಳ ಅನ್ಸುತ್ತೆ, ಮೋಸ್ಟ್ಲಿ 4 ತಿಂಗಳ ಹಿಂದೆಯೇ ಹೇಳಿರ್ತಾರೆ. ಆ ಒಂದು ಬಾಂಬ್, ಸಿಡಿ ಬಾಂಬ್ ಅಂತ ಹೇಳ್ತಾರಲ್ಲ, ಆ ಒಂದು ಸಿಡಿ ಬಾಂಬ್ ಕಾಂಗ್ರೆಸ್ನೆಲ್ಲವನ್ನೂ ಕೂಡ, ಅಲ್ಲಿರುವಂತಹ ಪಕ್ಷದಲ್ಲಿ ಇದ್ದವ್ರನ್ನೆಲ್ಲರೂ ಕೂಡ ಕತ್ತಲಲ್ಲಿ ತಳ್ಳಿಬಿಟ್ಟಿತ್ತು. ಅವರು ಹೇಳಿರುವಂತಹ ಆ ಒಂದು ಮಾತು ವಿರೋಧ ಪಕ್ಷದವರಾಗಿರುವಂತಹ ಬಿಜೆಪಿಗೆ ಒಂದೊಳ್ಳೆ ಬಾಣ ಸಿಕ್ಕದಂಗಾಗಿತ್ತು. ಅಂತಂದ್ರೆ ವಿರೋಧ ಪಕ್ಷದವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಅವರವರೇ ಕಿತ್ತಾಡ್ತಾ ಇದ್ದಾರೆ, ಇನ್ನು ಅವರು ಜನರಿಗೆ ಏನ್ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಸೆಷನ್ ನಲ್ಲಿ ಬಿಜೆಪಿಯವರು ಮಾತನಾಡ್ತಾರೆ. ತದಾದ ನಂತರ ರಾಜಣ್ಣ ಸೈಲೆಂಟ್ ಆಗಿರೋದಿಲ್ಲ. ಪತ್ರಿಕಾಗೋಷ್ಠಿ ಮೇಲೆ ಪತ್ರಿಕಾಗೋಷ್ಠಿ ರಾಜಣ್ಣ ಹಾಗೂ ರಾಜಣ್ಣ ಮಗ ಮಾಡ್ತಾ ಹೋಗ್ತಾ ಇರ್ತಾರೆ. ಅದಾದ ಮೇಲೆ ಏನಾಗುತ್ತೆ ಅಂತಂದ್ರೆ, ಸಡನ್ ಆಗಿ ಹೈಕಮಾಂಡ್ ವಿಚಾರದಲ್ಲೂ ಕೂಡ ಮಧ್ಯ ಬಂದಿರುವಂತಹ ರಾಜಣ್ಣ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮತಗಳ್ಳತನದ ಬಗ್ಗೆ ಬಾಯ್ ಬಿಡುತ್ತಾರೆ. ನಮ್ಮ ಪಕ್ಷದಲ್ಲೂ ಆಗಿತ್ತು ಅನ್ನುವಂತಹ ಥರದಲ್ಲಿ ಮಾತನಾಡಬೇಕಾದ್ರೆ ರಾಜಣ್ಣ ಈ ವಿಚಾರವನ್ನ ಕೇಳಿದಾಗ ಹೈಕಮಾಂಡ್ಗೆ ಬಿಗ್ ಶಾಕ್ ಆಗುತ್ತೆ. ಎಸ್ ವೀಕ್ಷಕರೇ, ಹೈಕಮಾಂಡ್ ರಾಜಣ್ಣ ಅವರಿಗೆ ಒಂದು ಖಡಕ್ ಆದ ವಾರ್ನಿಂಗ್ ಅನ್ನ ಕೊಟ್ಟು ಅಥವಾ ಅವ್ರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಅಥವಾ ಅವರಿಗೆ ನಾಟೋ ರೀತಿಯಲ್ಲಿ ಹೇಳ್ಬಿಟ್ರೆ ಹೈಕಮಾಂಡ್ ಕೆಲಸ ಮುಗಿದು ಹೋಗ್ತಿತ್ತು. ಆದರೆ ಹೈಕಮಾಂಡ್ ಇಷ್ಟು ದೊಡ್ಡ ನಿರ್ಧಾರವನ್ನ ಕೈಗೊಂಡಿದ್ದು ಯಾಕೆ ಅಂತ ಬಿಡಿ ಬಿಡಿಯಾಗಿ ಬಿಡಿಸ್ತಾ ಹೋದ್ರೆ ಆಗ ಗೊತ್ತಾಗತ್ತೆ ಈ ಒಂದು ರಾಜಣ್ಣ ಅವರ ವಜಾ ಹಿಂದೆ ಮತ್ಯಾವುದೋ ದೊಡ್ಡ ವ್ಯಕ್ತಿ ಇದ್ದಾರೆ ಅಂತ ಹೇಳಿ. ಅಧಿವೇಶನ ಶುರುವಾಗುವ ದಿನ ಬೆಳಿಗ್ಗೆಯೇ ಸಿಎಂಗೆ ಹೈಕಮಾಂಡ್ ಕಾಲ್. ಕೆಎನ್ ರಾಜಣ್ಣ ಹೇಳಿಕೆಯನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ.
ಅಧಿವೇಶನ ಶುರುವಾಗುವ ದಿನ ಬೆಳಿಗ್ಗೆ ಸಿಎಂಗೆ ಹೈಕಮಾಂಡ್ ಕಾಲು. ಕೆಎನ್ ರಾಜಣ್ಣ ಹೇಳಿಕೆಯಿಂದ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಕೆಎನ್ ರಾಜಣ್ಣ ಹೇಳಿಕೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಅನುಭವಿಸುವಂತೆ ಆಗಿದೆ. ಇಂಡಿಯಾ ಒಕ್ಕೂಟದ ನಾಯಕರೆಲ್ಲ ತಮ್ಮ ನಾಯಕತ್ವವನ್ನೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ತಕ್ಷಣವೇ ಅವರನ್ನ ಸಂಪುಟದಿಂದ ಪಕ್ಷದಿಂದ ಕಿತ್ತೆ ಸೇರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಾಜಣ್ಣ ಅವರು ತಾವು ಪಕ್ಷದಿಂದ ಕಿಕ್ಔಟ್ ಮಾಡಿ ಅಂತ ಹೇಳಿಲ್ಲ. ನಾವು ಸಂಪುಟದಿಂದ ಈ ಕ್ಷಣವೇ ಕೆಎನ್ ರಾಜಣ್ಣ ಅವರನ್ನ ತೆಗಿಬೇಕು. ಆ ಕಡೆಗಿಂದ ತಣ್ಣನೆಯ ಸ್ವರದಲ್ಲಿ ಹಿಂಗಂತ ಹೇಳಿದ್ರು ಕೆಸಿ ವೇಣುಗೋಪಾಲ್ ಅವರು. ಈ ಮಾತನ್ನ ಕೇಳಿ ಶಾಕ್ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ತಕ್ಷಣವೇ ಸುಧಾರಿಸಿಕೊಂಡು ಅದೇನೋ ಆಗುತ್ತೆ, ರಾಜಣ್ಣ ಅವರು ನಮ್ಮ ಪರಮಾಪ್ತರು, ಅಷ್ಟಕ್ಕೂ ರಾಜಣ್ಣ ಹೇಳಿದ್ರಲ್ಲಿ ತಪ್ಪೇನಿದೆ, ಇದು ಸಹಜ, ಈ ಕ್ಷಣದ ಹೇಳಿಕೆ ಅಷ್ಟೇ, ಹಿಂಗಂತ ಸಮಜಾಯಿಷನ್ನ ನೀಡಲಿಕ್ಕೆ ಮುಂದಾಗ್ತಾರೆ ಸಿದ್ದರಾಮಯ್ಯ ಅವರು. ಆಗ ಸೋನಿಯಾ ಆಪ್ತ ಕೇರಳದ ವೇಣುಗೋಪಾಲ್ ಅವರು ಸಿಡಿದೆದ್ದು ಮತ್ತೊಂದು ಬಾಂಬ್ ಹಾಕ್ತಾರೆ. ಆ ಸ್ಫೋಟಕ ಮಾತನ್ನ ಕೇಳಿ ಅಲ್ಲೇ ಕುಸಿದು ನಿಂತ್ಕೊಂಡ್ಬಿಡ್ತಾರೆ, ನಡುಗ್ತಾ ಇರ್ತಾರೆ ಸಿಎಂ ಸಿದ್ದರಾಮಯ್ಯ. ಅಷ್ಟಕ್ಕೂ ಹೇಳಿರುವಂತಹ ಅದೇ ಕೇರಳದ ವೇಣುಗೋಪಾಲ್ ಸಿಎಂ ಅವರು ಹೇಳಿರುವಂತಹ ಮಾತಿಗೆ ಏನದು? ನೀವು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್ ವೀಕ್ಷಕರೇ, ಏನಾಗಿತ್ತು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಎಲ್ಲಿವರೆಗೆ ಬಂದಿದ್ದೆ ನಾನು ಅಂತಂದ್ರೆ, ಕೆಎನ್ ರಾಜಣ್ಣ ಅವರಿಗೆ ಒಂದು ಸಲ ಎಚ್ಚರಿಕೆ ಗಂಟೆಯನ್ನ ಕೊಟ್ಟು ಸೈಲೆಂಟ್ ಆಗಿ ಸೈಡಲ್ಲಿ ಇರಬೇಕು. ಪಕ್ಷದ ಬಗ್ಗೆ ಈ ತರ ಮಾತನಾಡೋಗಿಲ್ಲ. ಇದೇ ತರ ಮಾತಾಡಿದ್ರಿ ಅಂತಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತೇವೆ. ಬಿಜೆಪಿಯಲ್ಲಿ ಒಂದಿಷ್ಟು ಜನರು ಉಚ್ಚಾಟನೆ ಮಾಡ್ತಾರಲ್ವಾ, ಹಾಗೆ ನಿಮ್ಮನ್ನು ಕೂಡ ಉಚ್ಚಾಟನೆ ಮಾಡ್ತೇವೆ ಅಂತ ಹೇಳಿ ಖಡಕ್ ವಾರ್ನಿಂಗ್ ಅನ್ನ ಹೈಕಮಾಂಡ್ ಕೊಡಬೇಕಾಗಿತ್ತು ಅಥವಾ ಕೊಡಬಹುದಿತ್ತು. ಈ ರೀತಿಯ ಕೆಲಸವನ್ನು ಮಾಡಬಹುದಿತ್ತು. ಯಾಕಂದ್ರೆ ಕೆಎನ್ ರಾಜಣ್ಣ ಯಾವುದೇ ಹಗರಣದಲ್ಲಿ ಸಿಕ್ಕಾಕೊಂಡವರಲ್ಲ. ಕೆಎನ್ ರಾಜಣ್ಣ ಅದು ಯಾವುದೋ ಕೇಸ್ನಲ್ಲಿ ತಗಲಾಕೊಂಡು ಅವರು ವಜಾಗೊಳಿಸ್ತಾ ಇದ್ದಿದ್ದಲ್ಲ. ಕೆಎನ್ ರಾಜಣ್ಣ ಅವರನ್ನ ಯಾವುದೋ ವಿಚಾರವಾಗಿ ತಪ್ಪಿತಸ್ಥ ಆರೋಪಿ ಅಂತ ಹೇಳಿ ಪರಿಗಣಿಸಿ ಕೋರ್ಟಿಗೆ ಮೆಟ್ಲು ಹತ್ತಿದ್ರು ಅಂತಂದ್ರೆ, ಅವಾಗ ತೆಗೆದು ಹಾಕಿದ್ರು ಅಂತಂದ್ರೆ ಅದು ಬೇರೆ ವಿಚಾರ. ಇದು ಒಂದು ಹೇಳಿಕೆಗಾಗಿ ಅವರನ್ನ ತೆಗೆದು ಹಾಕ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿರುವಂತಹ ಒಳತಂತ್ರವನ್ನ ವೀಕ್ಷಕರೇ ನಾವು ಗಮನಿಸಲೇಬೇಕು. ಎಸ್, ಇನ್ನು ಅಧಿವೇಶನ ಶುರುವಾಗಬೇಕು ಅನ್ನೋಷ್ಟರಲ್ಲಿ ಮೊದಲ ದಿನವೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಸಿ ವೇಣುಗೋಪಾಲ್ ಅವರು ಫೋನ್ ಮಾಡ್ತಾರೆ. ನೋಡ್ರಪ್ಪ, ಹೈಕಮಾಂಡ್ ನಿಂದ ಹಿಂಗ್ ಬಂದಿದೆ ವಿಚಾರ ಅಂತ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ಅವ್ರ ಮುಖ ನೋಡೋದಾದ್ರೆ ಅವರಿಗೆ ಯಾವುದೇ ರೀತಿಯ ಅನುಮಾನಗಳು ಕೂಡ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ರಾಜಣ್ಣ ಅವರನ್ನ ತೆಗಿತಾರೆ, ರಾಜಣ್ಣ ಅವರನ್ನ ತೆಗಿರಿ ಅಂತ ನನಗೆ ಹೈಕಮಾಂಡ್ ಅವರು ಹೇಳ್ತಾರೆ ಅನ್ನುವಂತಹ ಯಾವುದೇ ಆಲೋಚನೆಯನ್ನ ಮಾಡಿರಲಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೊದಲೇ ವಿಚಾರ ಏನಾದರೂ ಗೊತ್ತಾಗಿತ್ತು ಅಂತಂದ್ರೆ ಕೆಎನ್ ರಾಜಣ್ಣ ಅವರನ್ನ ಹೇಗೆ ಉಳಿಸ್ಕೊಳ್ಳೋದು, ನಮ್ಮ ಪಕ್ಷದಲ್ಲಿಯೇ ಹೇಗೆ ಆ ಒಂದು ಅವರ ಸ್ಥಾನವನ್ನ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಯೋಚನೆ ಮಾಡ್ತಿದ್ರು. ಅವರಿಗೆ ಒಂದು ಚೂರು ಅನುಮಾನ ಬರದ ಹಾಗೆ ಕೆಎನ್ ರಾಜಣ್ಣ ಆಪ್ತ ಬಲಗೈ ಬಂಟನನ್ನೇ ವಜಾಗೊಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಆ ಒಂದು ಮಾತು ಹೇಳಿದ ತಕ್ಷಣ ಫುಲ್ ಗಾಬರಿ ಆಗುತ್ತೆ. ತಕ್ಷಣವೇ ಸಚಿವ ಸಂಪುಟದಿಂದ ಪಕ್ಷದಿಂದ ಕಿತ್ತೆಸೀರಿ ಅಂತ ಹೇಳಿದ ತಕ್ಷಣ ಅವರಿಗೆ ತುಂಬ ಬೇಜಾರ ಆಗುತ್ತೆ. ಹಾಗೆ ಅವರು ಸಮಾಧಾನ ಮಾಡೋಕೆ ಹೋಗ್ತಾರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ಕೆಸಿ ವೇಣುಗೋಪಾಲ್ ಅವರಿಗೆ ಸಮಾಧಾನ ಮಾಡಲಿಕ್ಕೆ ಹೋಗ್ತಾರೆ. ಆಗ ಕೆಸಿ ವೇಣುಗೋಪಾಲ್ ಅವರು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ದಿತ್ತು ನೀವು ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡೋದಲ್ಲ, ಇಲ್ಲಿ ವಜಾ ಮಾಡಿ ಅಂತ ಹೇಳ್ತಾ ಇದ್ದಾರೆ, ವಜಾ ಮಾಡಬೇಕು ನೀವು ಅನ್ನೋದನ್ನ ಕೆಸಿ ವೇಣುಗೋಪಾಲ ಅವರು ಹೇಳ್ತಾರೆ. ಅಂದ್ರೆ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ಬಿಡ್ತೀನಿ ನಾನು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದಾಗ, ಇಲ್ಲ ಬೇಡ ಅವರನ್ನ ವಜಾ ಮಾಡಬೇಕು ಅಂತ ಹೇಳ್ತಾರೆ. ತದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ವಜಾ ಮಾಡಲಿಕ್ಕೆ ಮುಂದಾಗ್ತಾರೆ. ಅಕಸ್ಮಾತ್ ವಜಾ ಮಾಡಲಿಲ್ಲ ಅಂತಂದ್ರೆ ಇನ್ನೊಂದು ಬಾಂಬ್ ರೆಡಿ ಇತ್ತು. ಸಿಎಂ ಸಿದ್ದರಾಮಯ್ಯ ಬಳಿ ಕೆಸಿ ವೇಣುಗೋಪಾಲ್ ಪ್ರಯೋಗಿಸಿದ್ದು ಅಂತಿಮ ಅಸ್ತ್ರವಾಗಿತ್ತು. ಸಿದ್ದು ಇನ್ನೆಲ್ಲ ಹೇಳ್ತಾರೆ ಅಂತ ಗೊತ್ತಿದ್ದಿದ್ರೆ ಹೈಕಮಾಂಡ್ ರೂಪಿಸಿದಂತಹ ಮಹಾ ಅಸ್ತ್ರದೊಳಗೆ ಸಿಕ್ಕಾಕೊಳ್ತಿರ್ಲಿಲ್ಲ.
ಸಿಎಂ ಸಿದ್ದರಾಮಯ್ಯ ಬಳಿ ಕೆಸಿ ವೇಣುಗೋಪಾಲ್ ಪ್ರಯೋಗಿಸಿದ್ದು ಅಂತಿಮ ಅಸ್ತ್ರ. ಸಿದ್ದು ಇದನ್ನೆಲ್ಲ ಹೇಳ್ತಾರೆ ಅಂತ ಗೊತ್ತಿದ್ದೆ ಹೈಕಮಾಂಡ್ ರೂಪಿಸಿದಂತಹ ಮಹಾಸ್ತ್ರ. ಅದೇನ್ ಗೊತ್ತಾ, ಈಗ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ರಿವೀಲ್ ಆಗ್ತಾ ಇದೆ ಮಹಾ ರಹಸ್ಯ. ಸಿದ್ದು ಮಾತುಗಳನ್ನ ಕೇಳಿಸಿಕೊಂಡಂತಹ ಕೇರಳದ ವೇಣುಗೋಪಾಲ್ ಈಗ ನಾನು ಹೇಳಲ್ಲ ಅಂದ್ರು. ಆಯ್ತು, ಅದೇನೇ ಮಾತನಾಡಿ ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ. ನೀವು ಅದೆಲ್ಲ ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಇದು ಹೈಕಮಾಂಡ್ ಆರ್ಡರ್ ಇದೆ. ನೀವೀಗ ರಾಜಣ್ಣ ಅವರ ತಲೆದಂಡವನ್ನ ಮಾಡಲೇಬೇಕು. ತಲೆದಂಡ ಪಡೀಲಿಲ್ಲ ಅಂತಂದ್ರೆ ನೀವು ಮನೆಗೆ ಹೋಗ್ಬೇಕಾಗತ್ತೆ. ನಿಮ್ಮ ಸಿಎಂ ಚೇರ್ಗಿದೆಯಲ್ಲ ಅದಕ್ಕೆ ಕೂತು ಬರುತ್ತೆ. ಸಿಎಂ ಸ್ಥಾನಕ್ಕೆ ನೀವು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಅವರೇ, ಸರಿಯಾಗಿ ಆಲೋಚನೆ ಮಾಡಿ. ನೀವು ಸೀರಿಯಸ್ ಮಾಡ್ರಿದು. ಒಂದು ನೀವು ರಾಜಣ್ಣ ಅವರನ್ನು ಮನೆ ಕಳಿಸ್ಬೇಕು, ಕೆಳಗಿಳಿಸ್ಬೇಕು. ಇಲ್ವಾ ನೀವು ಮನೆಗೆ ಹೋಗ್ಬೇಕು. ಏನು ಮಾಡ್ತೀರಾ? ಹೈಕಮಾಂಡ್ ಎಲ್ಲವನ್ನ ಎದುರಿಸಲು ಸನ್ನದ್ಧವಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ. ಒಂದು ಆಫರ್ ನಿಮಗೆ ನೀಡಲು ಹೈಕಮಾಂಡ್ ತಿಳಿಸಿದೆ. ಅದ್ರ ಮೇಲೆ ನಿಮ್ಮಿಷ್ಟ. ಹಿಂಗಂತ ಕೂಲಾಗಿಯೇ ಸ್ವಲ್ಪವೂ ಕೂಡ ತಡವರಿಸದೆ ಹೇಳಿರುವಂತಹ ಕೆಸಿ ವೇಣುಗೋಪಾಲ್ ಹೀಗಾಗಿ ಬೇರೆ ದಾರಿಯಿಲ್ಲದೆ ಬಲಗೈ ಪರಮಾಪ್ತನಾಗಿದ್ದಂತಹ ರಾಜಣ್ಣ ತಲೆದಂಡ ಮಾಡಲಿಕ್ಕೆ ಸಿಎಂ ರೆಡಿಯಾಗಿದ್ದಾರೆ. ಇದು ಫ್ರೀಡಮ್ ಟಿವಿಯ ಬಗ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಎಸ್ ಇದೇ ವಿಚಾರವನ್ನು ಹೇಳಲಿಕ್ಕೆ ಬರ್ತಾ ಇದ್ದೆ ನಾನು. ಏನಪ್ಪ ಆ ವಿಚಾರ ಅಂತಂದರೆ, ಸಿದ್ದರಾಮಯ್ಯ ಅವರು ಹಠಕ್ಕೆ ನಿಂತರು. ಅವತ್ತು ಸದನದ ಮೊದಲನೇ ದಿನ ಫೋನ್ನಲ್ಲಿ ಕೆಸಿ ವೇಣುಗೋಪಾಲ್ ಅವರಿಗೆ ಹಠಕ್ಕೆ ನಿಲ್ತಾರವರು. ನಾನು ಮಾಡಲ್ಲ, ಮಾಡ್ತೀರಾ, ಏನಾಗುತ್ತೆ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಆಗ ಕೇರಳದ ವೇಣುಗೋಪಾಲ್ ಅವರು, ಈಗ ನಾನು ಮಾತಾಡಲ್ಲ ಈಗ ನಾನು, ಆಯಿತು ಮಾತಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನೀವು ಅದೆಲ್ಲ ಬೇಕಾಗಿಲ್ಲ, ಹೈಕಮಾಂಡ್ ಕೊಟ್ಟಿರುವಂಥ ಆರ್ಡರ್ ಇದೆಯಲ್ಲ ಅದು ಫಾಲೋ ಅಪ್ ಮಾಡಿ. ಇಲ್ಲ, ನಾ ರಾಹುಲ್ ಗಾಂಧಿ ಹತ್ರ ಅವರು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಅಲ್ಲಿ ಬ್ಯುಸಿ ಆಗಿದ್ದಾರೆ. ಹರಿಕತೆ ಕೇಳ್ಕೊಂತ ಕೂತ್ಕೊಳ್ಳೋಕೆ ಅವ್ರಿಗೆ ಟೈಮ್ ಇಲ್ಲ. ಈಗ ಅವ್ರು ಆಲ್ರೆಡಿ ಹೇಳಿದ್ದಾರೆ ತೆಗೆದಾಕಿ ರಾಜಣ್ಣನ ಅಂತ ಹೇಳಿ. ತೆಗೆದಾಕ್ಬೇಕು ನೀವು. ಒಂದು ರಾಜಣ್ಣನ ತೆಗೆದಾಕ್ಬೇಕು, ಇಲ್ಲ ತೆಗೆದಾಕಲ್ಲ ನನ್ನ ಪರಮಾಪ್ತ ಬಲಗೈ ಬಂಟ ಉಚ್ಚುಕು ಒಂದೇ ಜೊತೆ ಊಟ ಮಾಡ್ತೀವಿ ಹಂಗೆ ಹಿಂಗೆ ಇತ್ತು ಅಂತಂದ್ರೆ ನೀವು ಸ್ಥಾನವನ್ನು ತ್ಯಜಿಸಿ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗಬೇಕು. ಯು ಹ್ಯಾವ್ 2 ಆಪ್ಷನ್ಸ್ ಓನ್ಲಿ, ಡೂ ಆರ್ ಡೈ ಅಂತ ಹೇಳಿ ವೇಣುಗೋಪಾಲ್ ಅವರು ಮಾತನಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಅಧರಿ ಅಲ್ಲಾಡ್ ಹೋಗ್ತಾರೆ. ಎಸ್ ವೀಕ್ಷಕರೇ, ಈ ಕಂಪ್ಲೀಟ್ ಸ್ಟೋರಿಯನ್ನು ನಾನು ನಿಮ್ಗೆ ಹೇಳಿದೆ. ಈಗ ನೀವು ಯೋಚನೆ ಮಾಡಿ, KN ರಾಜಣ್ಣ ಅವರು ಹೇಳಿರುವಂತಹ ಹೇಳಿಕೆ ತಪ್ಪು, ಒಪ್ಕೊಳ್ತೀವಿ. ಹೈಕಮಾಂಡ್ ಏನಿದೆ ಅದರ ವಿರುದ್ಧವಾಗಿ ಮಾತನಾಡಬಾರ್ದಾಗಿತ್ತು, ಅದು ತಪ್ಪು. ಅದಕ್ಕೆ ಅವರನ್ನ ವಜಾಗೊಳಿಸೋದು ಎಷ್ಟರ ಮಟ್ಟಿಗೆ ಸರಿ? ಇದು ಬೇರೆಯವರ ಕುತಂತ್ರ ಅಲ್ಲದೆ ಮತ್ತಿನ್ನೇನು? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲಿಕ್ಕೆ, ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರುವಂತಹ ಮತ್ತೊಬ್ಬ ನಾಯಕ ಮಾಡಿರುವಂತಹ ವಿಚಾರ ಅಥವಾ ಮಾಡಿರುವಂತಹ ತಂತ್ರ ಅಂತ ಸಾಕಷ್ಟು ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.